ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನು ಶುರುವಾಯಿತು. ಆದರೆ ಸಾಲು ಸಾಲು ವಿವಾದಗಳು ಇದರ ಸುತ್ತ ಆವರಿಸಿಕೊಳ್ತಾ ಇದೆ. ಈಗ ಪ್ರಮುಖವಾಗಿ ರಾಮನಗರದ ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ಪ್ರಕ್ರಿಯೆ ವಿಚಾರವಾಗಿ ಮೈತ್ರಿಯ ನಾಯಕರು ಆಕ್ರೋಶ ಹೊರಗಾಕಿದ್ರು. ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿ ಅವರು ದೂರು ಬೇರೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಬೆಂಗಳೂರಿನ 27 ವಾರ್ಡ್ಗಳಲ್ಲಿ ಎರಡೆರಡು ಬಾರಿ ಎಸ್ಐಆರ್ ಪ್ರಕ್ರಿಯೆ ಆಗ್ತಿದೆ ಅಂತ ಶೋಭಾ ಕರಂದ್ಲಾಜೆ ಅವರು ಕೂಡ ಸಾಕಷ್ಟು ಆರೋಪಗಳು ಮಾಡ್ತಿದ್ದಾರೆ. ಮುಂದುವರೆದಂತೆ ರಾಜ್ಯ ಸರ್ಕಾರವು ಕೂಡ ಯಾಕೆ ಈ ರೀತಿಯಾಗಿ ಮಾಡ್ತಿದೆ ಅನ್ನೋ ಪ್ರಶ್ನೆ ಕೇಳೋದ್ರ ಜೊತೆಯಲ್ಲಿ ಈ ಜಯನಗರದ ಮಸೀದಿಯೊಂದರಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆಗಿರೋ ವಿಚಾರವಾಗಿಯೂ ಕೂಡ ಸಾಕಷ್ಟು ಆರೋಪಗಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೈಕಮಲ ನಾಯಕರು ರಿಯಾಕ್ಟ್ ಮಾಡಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ರು ನೋಡ್ಬರೋಣ. ಅಧಿಕಾರಿಗಳನ್ನ ಮಸೀದಿಗಳಲ್ಲೇ ಕೂರಿಸಿಕೊಂಡು ಅಲ್ಲಿ ಎಸ್ಐಆರ್ ಅನ್ನ ಪ್ರಕ್ರಿಯೆನ ಪೂರ್ಣಗೊಳಿಸತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಪರಿಣಾಮ ಏನು ಅಂತ ಹೇಳಿದ್ರೆ, ನಮ್ಮ ಹಿಂದೂಗಳು ಅಲ್ಲಿ ಮಸೀದಿ ಒಳಗೆ ಹೋಗೋದಕ್ಕೆ ಸಾಧ್ಯ ಆಗದೇನೆ, ಆ ಚೌಲ್ಟ್ರಿ ಒಳಗೆ ಹೋಗಕ್ಕೆ ಸಾಧ್ಯ ಆಗದೇನೆ ಅವರು ದೂರ ಉಳಿತಕ್ಕಂತ ಕೆಲಸ ಕೂಡ ಆಗ್ತಾ ಇದೆ. ಇದೆಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರದಿಂದ ಷಡ್ಯಂತ್ರ ನಡೀತಾ ಇದೆ. ಗಂಭೀರವಾಗಿ ಮಾತನ್ನ ಹೇಳ್ತಾ ಇದ್ದೇನೆ. ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಚೌಲ್ಟ್ರಿಗಳಲ್ಲಿ ಮಸೀದಿಗಳಲ್ಲಿ ಎಲ್ಲ ಅಲ್ಪಸಂಖ್ಯಾತರನ್ನ ಗುಡ್ಡೆ ಹಾಕೊಂಡು ಅಧಿಕಾರಿಗಳನ್ನ ಕೂರಿಸ್ಕೊಂಡು ಹಿಂದೂಗಳಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬೀದರ್ನಲ್ಲಿ ಬೇರೆ ಬೇರೆ ಕಡೆಗಳಿಂದ ಬಂದಿರೋದು, ಕೇವಲ ಬೆಂಗಳೂರಲ್ಲ, ಬೇರೆ ಬೇರೆ ಕಡೆಗಳಿಂದ ಬಂದಿರುವಂತ ಏನೇನು ಇದೆ ಅದನ್ನ ನಾವು ತೋರಿಸ್ತಾ ಇದೀವಿ. ನಿಮ್ಗೆ ಬಹುಸಂಖ್ಯಾತರ ಮತ ಬೇಡವಾ? ಇವತ್ತು ಶಾದಿ ಮಹಲಲ್ಲಿ, ಕಲ್ಯಾಣ ಮಂಟಪದಲ್ಲಿ, ಮಸೀದಿಗಳಲ್ಲಿ ಎಸ್ಐಆರ್ ನಡೀತಿದೆಯಲ್ಲ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಕೂತ್ಕೊಂಡು ನೀವು ಮಾಡ್ತಾ ಇದ್ದೀರಲ್ಲ, ಏನಿದು? ಏನ್ ಮಾಡಕ್ ಹೊರಟಿದ್ದೀರಿ? ಕಾನೂನು ಏನಿದೆ, ನೀವೇನ್ ಮಾಡಕ್ ಹೊರಟಿದ್ದೀರಿ? ಇದು ಎಲ್ಲಿದು? ಜಯನಗರದ ಗುರಪ್ಪನ ಪಾಳ್ಯದ್ದು ನಿನ್ನೆ ನಡೆದಿರುವಂತದ್ದು. ಒಂದೇ ಕಡೆ ಸೇರ್ಕೊಂಡು ಮತದಾರ ಪಟ್ಟಿಗೆ ಇನ್ಕ್ಲೂಡ್ ಮಾಡುವಂತದನ್ನ ನೀವು ಮಾಡ್ತಾ ಇದ್ದೀರಿ. ಎಲ್ಲರೂ ಒಂದ್ ಕಡೆ, BLO ಒಂದ್ ಕಡೆ, BLA ಒಂದ್ ಕಡೆ. ಇದು ನಿಮ್ದು ಕತೆ. ಯಾರ ಸಲುವಾಗಿ? ಕೇವಲ ಅಲ್ಪಸಂಖ್ಯಾತರನ್ನ ಮತದಾರ ಪಟ್ಟಿಗೆ ಸೇರಿಸುವುದಕ್ಕಾಗಿ. ನಿಮ್ಮ ಆದ್ಯತೆ ಯಾರು? ನಿಮ್ಮ ಆದ್ಯತೆ ಕರ್ನಾಟಕ ರಾಜ್ಯದ ಎಲ್ಲ ಮತದಾರರು ಅಲ್ಲ. ನಿಮ್ಮ ಆದ್ಯತೆ ಇರುವಂತದ್ದು ಕರ್ನಾಟಕ ರಾಜ್ಯದ ಕೇವಲ ಅಲ್ಪಸಂಖ್ಯಾತರು ಯಾರು ಮಸೀದಿಯಲ್ಲಿ ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ ಅವ್ರು ಮಾತ್ರ. ಇದು ಇದನ್ನ ನಮ್ಗೆ ತೋರಿಸ್ತಾ ಇದೆ. ಇವತ್ತು ಮತದಾರರನ್ನ ಇವತ್ತೇನು ಐಡೆಂಟಿಫೈ ಮಾಡ್ತಕ್ಕಂಥ ವಿಷಯದಲ್ಲಿ ಸರ್ಕಾರದ ಅಧಿಕಾರಿಗಳನ್ನು ಡೆಪ್ಯೂಟ್ ಮಾಡಿದ್ದಾರೆ. ಸರ್ಕಾರದಲ್ಲಿ ಬಹುಶಃ ಈಗಿನ ಸರ್ಕಾರದಲ್ಲಿ ಇವರಿಗೆಲ್ಲರಿಗೂ ತಯಾರು ಮಾಡೇ ಕಳಿಸಿದ್ದಾರೆ. ಇಡೀ ರಾಜ್ಯದ ಅಧಿಕಾರಿಗಳಿಗೆ ಈ ಸರ್ಕಾರದ ಗುಲಾಮರಾಗಿ ಕೆಲಸ ಮಾಡಿ ಅಂತ ಹೇಳಿರಬೇಕು ಬಹುಶಃ. ಇವತ್ತು ನಿಮಗೆ ರೆಡ್ ಹ್ಯಾಂಡ್ ಆಗಿ ಯಾವೊಬ್ಬ ಅಧಿಕಾರಿ ಇವತ್ತು ಪ್ರಾಮಾಣಿಕವಾದ ಕೆಲಸ ಮಾಡಬೇಕು ಪಾರದರ್ಶಕತೆಯಿಂದ, ಯಶವಂತಪುರದ ತಾವರೆಕೆರೆ ಭಾಗದಲ್ಲಿ ಇವತ್ತು ಬೆಳಗ್ಗೆ ನಮ್ಮ ಕಾರ್ಯಕರ್ತರು ಇದನ್ನೇನು ಸೀಸ್ ಮಾಡಿದ್ದಾರೆ. ಆ ಹೆಣ್ಣುಮಗಳು ಇವತ್ತು ಅಧಿಕಾರಿಯಾಗಿ ಏನು ಕೆಲಸ ಮಾಡ್ತಾರೆ, ಸಾರಿ ಕೇಳ್ತಾರೆ. HDK ವರ್ಸಸ್ DKS ಅಂಥದ್ದು ಯಾವುದೇ ಇಲ್ಲ. SIR ಒಂದು ಮಾನದಂಡಗಳಿವೆ, ಪ್ರಕ್ರಿಯೆಗಳಿವೆ. ಅದು ಪ್ರಕ್ರಿಯೆ ಪ್ರಕಾರ ನಡಿಬೇಕು. ಅಕಸ್ಮಾತ್ ಅದರದ್ದು ಏನಾದರೂ ಉಲ್ಲಂಘನೆ ಇದ್ದರೆ ಕಾನೂನು ಪ್ರಕಾರ ಅವರು ಶಿಸ್ತಿನ ಕ್ರಮ ತಗೋಬೇಕಾಗ್ತದೆ. ಮನೆಗೆ ಹೋಗೋದು ಬಿಟ್ಟು ಕಮ್ಯುನಿಟಿ ಹಾಲ್ಗಳಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಎಲ್ಲನ ಮಾಡ್ತಾ ಇದ್ದಾರೆ ಅಂದರೆ ದೇ ವಿಲ್ ಟೇಕ್ ಆ್ಯಕ್ಷನ್. ಬಟ್ ಭಾಳ ಪ್ರಮುಖವಾದಂಥ ವಿಚಾರ ಏನು, ನಾವು ಕೇಳಿರುವಂಥ 12 ಪ್ರಶ್ನೆಗಳು ಕ್ಯಾಬಿನೆಟ್ಟಿಂದ, ಸರ್ಕಾರದ ವತಿಯಿಂದ, ಅದ್ರ ಬಗ್ಗೆ ಇನ್ನೂ ಉತ್ತರ ನಮಗೆ ಬಂದಿಲ್ಲ. ಸೊ ಅದ್ರ ಬಗ್ಗೆ ಕೂಡ ವಿರೋಧ ಪಕ್ಷದವರು ಮಾತಾಡಬೇಕು. ನೋಡಿ, ಒಂದೊಂದು ಸ್ಟೇಟ್ಮೆಂಟ್ ನೋಡ್ತಾ ಇದ್ರೆ ನನಗೆ ಕನ್ಫ್ಯೂಸ್ ಆಗ್ತಿದೆ ಸರ್, ಏನು ಹೇಳಬೇಕು ಅಂತ. ಯಾಕಂತಂದ್ರೆ 3 ದಿನ ಆಯ್ತು ಈಗಾಗಲೇ ಒಂದು ರೀತಿ ವಿವಾದದ ಕೂಪ ಮಾಡ್ಕೊಂಡು ಕೂತಿದ್ದಾರೆ. ಅತ್ತ ಮೈತ್ರಿ ಪಡೆ ಹೇಳ್ತಿರುವಂಥದ್ದು ಒಂದಿಷ್ಟು ಆರೋಪ ಮಾಡ್ತಿದ್ದಾರೆ, ಮಸೀದಿಯಲ್ಲಿ ಮಾಡ್ತಾರೆ, ಚೌಲ್ಟ್ರಿಯಲ್ಲಿ ಮಾಡ್ತಾರೆ, ನೀವೇನು ಮಾಡ್ತಿದ್ದೀರಾ ಅಂತ. ಇತ್ತ ಕಾಂಗ್ರೆಸ್ ಕೇಳ್ತಿರೋದು ಒಂದು 12 ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ ಅಂತಂದ್ರೆ ಜನರಿಗೆ ಕನ್ಫ್ಯೂಸ್ ಆಗ್ತಿದೆ. SIR ಹೆಂಗೆ ಸಾಗುತ್ತೆ ಅಂತ. ಈಗ SIR ಒಂಥರ ಗೊಂದಲದಲ್ಲೇ ಇದೆ ಅನ್ನುವಂಥದ್ದು ಈಗಲ್ಲ, ಮೊದಲಿಂದನೂ ಎಲ್ಲ ರಾಜ್ಯಗಳು ಹೊರ ರಾಜ್ಯದ್ದು ಸೇರಿಸ್ಕೊಂಡು ಎಲ್ಲ ಆದಾಗಲೂ ಎಲ್ಲರೂ ಈ ರೀತಿ ಗೊಂದಲದಲ್ಲಾಗಿರೋದು ಸತ್ಯ ಕೂಡ. ಆದರೆ ಇವತ್ತು ಕರ್ನಾಟಕದಲ್ಲಿ ಏನಾಗ್ತಾ ಇದೆ, 3 ದಿನಗಳಿಂದ ಈಚೆಗೆ BJPಗರದ್ದು ಒಂದು ವಾದ, ಆ ಕಡೆ ಆಡಳಿತ ಪಕ್ಷದ್ದು ಒಂದು ವಾದ, ಇದರ ಮಧ್ಯದಲ್ಲಿ ಕೇಂದ್ರ ಸರ್ಕಾರದ ಮೌನಾಚರಣೆ.
ಕೇಂದ್ರ ಅಂದರೆ ಭಾರತದ ಚುನಾವಣಾ ಆಯೋಗ ಇದರಲ್ಲಿ ನಮ್ಮ ಪರಿಷ್ಕರಣೆ ಹೇಗೆ ನಡೆಯುತ್ತೆ ಅನ್ನೋದನ್ನು ಹೇಳಬೇಕಾಗಿತ್ತು. ಹೌದು. ಬಂದು ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕಾಗಿತ್ತು. ನಿಮ್ಮಿಂದ ಯಾರಾದರೂ ಈ ರೀತಿ ಸಮೂಹಗಳನ್ನು ಕಟ್ಟಿಕೊಂಡು ಈ ರೀತಿ ಏನಾದರೂ ಮನೆ ಮನೆಗೆ ಬರೋದನ್ನು ಬಿಟ್ಬಿಟ್ಟು ಈ BLOಗಳ ಅಥವಾ ಈ ಯಾವುದೇ ಅಧಿಕಾರಿಗಳನ್ನು ನೇಮಕ ಆಗಿರುವಂಥ ಅಧಿಕಾರಿಗಳು ಸಮೂಹ ಕಟ್ಟಿಕೊಂಡು ಮಾಡುವಂಥ ಪರಿಷ್ಕರಣೆ ಅಲ್ಲ ಇದು. ಪ್ರತಿ ಮನೆ ಮನೆಗೂ ನಮೂನೆಗಳನ್ನು ಅಂದರೆ ಅರ್ಜಿಗಳನ್ನು ಭರ್ತಿ ಮಾಡೋದಕ್ಕೆ ಕೊಡ್ತಾರೆ. 3 ಅರ್ಜಿಗಳನ್ನು ಕೊಡ್ತಾರೆ. ಒಂದು ನಿಮ್ಮ ದಾಖಲಾತಿಗಾಗಿ ಇಟ್ಕೊಂಡು ಸರ್ಕಾರಕ್ಕೊಂದು ಕೊಡುವಂಥದ್ದು ಮತ್ತು ಅವ್ರ ಜೊತೆಗೆ ಒಂದಿರುವಂಥದ್ದು ಇರುತ್ತೆ. ಸೊ 2-3 ಈ ನಮೂನೆಗಳನ್ನು ಕೊಡೋದ್ರ ಬಗ್ಗೆ ಮಾಹಿತಿ ಕೊಡಬೇಕಾಗಿತ್ತು. ಜನರು ಗೊಂದಲದಲ್ಲಿದ್ದಾರೆ. ಬಿಜೆಪಿಯ ನಾಯಕರು ಕೂಡ ಗೊಂದಲದಲ್ಲಿದ್ದಾರೆ. ಏಕರೂಪ ಮಾರ್ಗಸೂಚಿಯನ್ನ ಕೇಂದ್ರ ಚುನಾವಣಾ ಆಯೋಗ ಏನು ಮಾಡಿಕೊಟ್ಟಿದೆ ಅದರ ಅಡಿಯಲ್ಲೇ ಮಾಡಬೇಕು. ರಾಜ್ಯ ಸರ್ಕಾರಕ್ಕೂ ಇದಕ್ಕೂ ಸಂಬಂಧನೇ ಇರೋದಿಲ್ಲ. ಹೌದು. ಆದರೆ ರಾಜ್ಯ ಸರ್ಕಾರದ ಅಡಿಯಲ್ಲಿ ಅಧಿಕಾರಿಗಳು ನೇಮಕ ಆಗಿರ್ತಾರೆ. ಅವರು ಅವರ ಕೈಗೊಂಬೆಗಳು ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಆದಿಯಾಗಿ ವಿರೋಧ ಪಕ್ಷಗಳ ಎಲ್ಲರ ಒಂದು ಆರೋಪ ಆಗ್ತಿರುವಂಥದ್ದು. ಹಾಗಾದರೆ ನೀವು ಸಮುದಾಯಗಳನ್ನು ಕಟ್ಟಿಕೊಂಡು ಅಲ್ಲೆಲ್ಲೋ ಒಂದು ಕಡೆ ಕೂತ್ಕೊಂಡು ಈ ಏನು ಏಕರೂಪ ಮಾರ್ಗಸೂಚಿಯನ್ನು ಬದಿಗೊರಿಸಿ ಎಲ್ಲ ಮಾರ್ಗೋಪಾಯಗಳನ್ನು ಬಿಟ್ಟು ನೀವು ಗಾಳಿಗೆ ತೂರಿ ನಿಮ್ಮದೇ ಆದಂಥ ಒಂದು ಪರಿಷ್ಕರಣೆಗೆ ನಿಂತರೆ ಕಾನೂನು ಅದರಲ್ಲಿ ಅವಕಾಶ ಇದೆಯಾ ಕಾನೂನು ಅಡಿಯಲ್ಲಿ? ಹಾಗಾದರೆ ನಿಮ್ಮ SIR ಅಷ್ಟೊಂದು ಸಲೀಸಾಗಿ ಕೈ ಸಿಗುವಂಥದ್ದಾ? ಹಾಗಾದರೆ ಮತ್ತೆ ಯಾಕೆ ಈ ಪರಿಷ್ಕರಣೆ ಬೇಕಿತ್ತು? ಕೇಂದ್ರ ಸರ್ಕಾರದವ್ರು ಬಂದು ಇದಕ್ಕೆ ಉತ್ತರ ಕೊಡಬೇಕು. ನೀವು ಸರಿಯಾಗಿ ಪರಿಷ್ಕರಣೆ ಆಗತ್ತೆ, ನಕಲಿ ಮತದಾರರನ್ನು ತೆಗಿತೀವಿ, 2 ಪಟ್ಟಿ ಹೆಸರಲ್ಲಿರುವಂಥವ್ರನ್ನ ತೆಗಿತೀವಿ, ಮೃತರಾದವ್ರನ್ನ ಎತ್ತಿಡ್ತೀವಿ ಅಂತಂದರೆ ಈಸಿಯಾಗಿ ಯಾವೊಬ್ಬ ನಿವಾಸಿಗ ಪ್ರಮಾಣ ಪತ್ರ ಸೈಬರಲ್ಲಿ ಸಿಗತ್ತಂತೆ. ಸೈಬರಲ್ಲಿ ನಿವಾಸಿಗಳಿಗೆ ಪ್ರಮಾಣ ಪತ್ರ ಸಿಗುತ್ತೆ. ಅದನ್ನು ತಗೊಂಬಂದ್ಬಿಟ್ಟು ಅವನು ಇಲ್ಲಿ ಕೂತಿರ್ತಾರಲ್ಲ ಇವ್ರಿಗೆ ಕೊಟ್ಬಿಡ್ತಾರಂತೆ. ಅವನು ಕೂಡ ಒಂದು ಇಲ್ಲಿಯ ನಿವಾಸಿ ಅಂತ ಹೇಳ್ಬಿಟ್ಟು ಆಧರಿಸಿ ಅವನಿಗೊಂದು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗುವಂಥ ಕಾರ್ಯ ಅಂತ. ಹಾಗಾದ್ರೆ ಬಾಂಗ್ಲಾದೇಶದವನಿಗೂ ಇಲ್ಲಿ ಸಿಗುತ್ತೆ. ಇಲ್ಲಿಯ ನಿವಾಸಿ ಅಂತ ಕೊಡೋದಕ್ಕೆ ಸರ್ಕಾರದವರ ಅನುಮತಿ ಇದ್ರೂ ಸಾಕು. ಸರ್ಕಾರದವ್ರಿಗೆ ಬೇಕಾದವ್ರನ್ನ ಒಳಗಡೆ ಸೇರಿಸೋದಾದರೆ ಮತ್ತು ನಿಮ್ಮ ಪರಿಷ್ಕರಣೆ ಅಗತ್ಯತೆ ಏನಿತ್ತು ಅಂತ ಇಷ್ಟೊಂದು ಸಲೀಸಾಗಿ ಬಿಟ್ಟುಬಿಡೋದಾದರೆ ಪರಿಷ್ಕರಣೆ ಅಗತ್ಯತೆಯೇ ಇರಲಿಲ್ಲ. ಸೊ ಈಸಿಯಾಗಿ ನೀವೇ ಹೇಳ್ತಾ ಇದ್ದೀರಿ ನಮ್ಮ ಪರಿಷ್ಕರಣೆಯಲ್ಲಿ ಲೋಪ ಇದೆ ಅನ್ನುವಂಥದ್ದು. ನೀವು ಯಾರು ಬೇಕಾದರೂ ಒಳಗಡೆ ಬಂದುಬಿಟ್ಟು ಯಾರನ್ನು ಬೇಕಾದರೂ ಸೇರಿಸ್ಕೋಬೋದು ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀರಿ ಅಂತ. ಇಲ್ಲಿ ಭಾರತದ ಚುನಾವಣಾ ಆಯೋಗದವರು ಬಂದು ಮುನ್ನೆಲೆಯಲ್ಲಿ ನಿಂತ್ಕೊಂಡು ಹೇಳಬೇಕು, ನಾವು ಪರಿಷ್ಕರಣೆ ಮಾಡ್ತಾ ಇರುವ ತಂಡದಲ್ಲಿ ಲೋಪ ಇಲ್ಲ ಅಥವಾ ಲೋಪ ಇದೆ. ಲೋಪ ಇದೆ ಅಂತಾದರೆ ಆಡಳಿತ ಸರ್ಕಾರದ ಹೊಣೆಗಾರಿಕೆ ಏನು ಅನ್ನೋದನ್ನು ತೋರಿಸ್ಬೇಕು ಅವ್ರು ಬಂದು. ಸುಮ್ಮನೆ ಗೊಂದಲದ ಗೂಡಾಗಿ ವಿರೋಧ ಪಕ್ಷದ ನಾಯಕರುಗಳು ಏನೋ ರಾಜ್ಯ ಸರ್ಕಾರ ಮಾಡ್ತಾ ಇದೆ, ರಾಜ್ಯ ಸರ್ಕಾರದ ಅಡಿಯಲ್ಲಿ ಏನೋ ನಡೀತಾ ಇದೆ ಅನ್ನುವಂಥ ಗುಮಾನಿ ಮಾಡೋದು. ಕೇಂದ್ರ ಸರ್ಕಾರ ಯಾರದಿದೆ? ಇವರಲ್ಲಿ ಬಂದು ಬೊಂಬಡಿ ಹೊಡೆಯೋ ಬದಲು ನಿಮ್ಮ ಮೋದಿ ಅವ್ರಿಗೆ ಹೇಳ್ಬೋದಲ್ಲ ನೀವು. ಹೌದು, ಹೋಗಲ್ಲಿ ಹೇಳ್ಕೊಂಡ್ರೆ ಈ ರೀತಿ ಆಗ್ತಾ ಇದೆ ರಾಜ್ಯದಲ್ಲಿ ಅಂತಂದರೆ ಅವ್ರ ಹೊಣೆಗಾರಿಕೆ ಅದು. ಅವ್ರು ಬಂದು ಉತ್ತರ ಕೊಡಬೇಕು. ಪರಿಷ್ಕರಣೆ ಅನ್ನೋ ಕಾನ್ಸೆಪ್ಟನ್ನು ತಂದಿರುವಂಥವ್ರು ತರಬೇಕು. ಇದನ್ನು ತೀವ್ರ ಪರಿಷ್ಕರಣೆ ಮಾಡುವಂಥದ್ದು ಏನಿದೆ ಈ ನಿಟ್ಟಲ್ಲಿ ನಿಮಗೆ ಸಮಗ್ರವಾಗಿ ಆಗಬೇಕು ಅಂತಂದ್ರೆ ನೀವೇ ಇಲ್ಲಿ ಬಂದು ಉತ್ತರ ಕೊಟ್ಟಿಲ್ಲ ಅಂತಂದರೆ ಇವ್ರು ಬೊಂಬಡಿ ಹೊಡಿತಾನೆ ಇರ್ತಾರೆ. ಅವ್ರದ್ದು ಒಂದು ವಾದ, ನಮ್ಮದು ಒಂದು ವಾದ. ನಾವು 12 ಪ್ರಶ್ನೆ ಕೇಳಿದ್ವಿ, ಅವ್ರಿಗೆ ಉತ್ತರ ಕೊಡ್ತಾ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಆ್ಯಂಡ್ ತಂಡ ಹೇಳ್ತಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ. ಉತ್ತರ ಕೊಡೋದಕ್ಕೆ ನಿಮಗೇನು, ಅಥವಾ ಉತ್ತರ ಇಲ್ವಾ, ಅಥವಾ ಪ್ರಶ್ನೆನೇ ಸರಿ ಇಲ್ವಾ, ಅದನ್ನಾದರೂ ಹೇಳ್ರಿ. ಒಂದು ಎರಡನೇದು, ಈ ಪರಿಷ್ಕರಣೆ ಒಂದೊಂದು ಮನೆಗೆ ಹೋಗುವಂಥದ್ದನ್ನು ಬಿಟ್ಟುಬಿಟ್ಟು ಅಲ್ಲೆಲ್ಲೂ ಸಮುದಾಯದಲ್ಲೂ ಅವ್ರು ಹೇಳ್ದಂಗೆ ಶಾದಿ ಮಹಲ್ಲು, ಇನ್ನೊಂದು ಕಡೆ ಮತ್ತೊಂದು ಕಡೆ ಅಲ್ಪಸಂಖ್ಯಾತರನ್ನು ಇನ್ನೊಬ್ಬರನ್ನ ಗುಡ್ಡೆ ಹಾಕ್ಕೊಂಡೇನೋ ಮಾಡ್ತಾ ಇದ್ದಾರೆ ಅಂತ ಆದರೆ ನೀವೇನು ಮಾಡ್ತಾ ಇದ್ರಿ? ವಿಡಿಯೋಗಳು ಸಾಕ್ಷೀಕರಿಸ್ತಾ ಇದ್ದಾವೆ. ನಡೀತಾ ಇರೋದಂತೂ ಸತ್ಯ. ಆದರೆ ಅದು ನಡೆಯೋದಕ್ಕೆ ಅವಕಾಶ ಇದೆಯಾ? SIR ಪ್ರಕ್ರಿಯೆ ಅಷ್ಟೊಂದು ಸಲೀಸ ಅನ್ನುವಂಥದ್ದು ಜನರಲ್ಲಿ ಗೊಂದಲ ಆಗ್ತಾ ಇರುವಂಥದ್ದು. ಹಾಗಾದ್ರೆ ಯಾರನ್ನ ಬೇಕಾದ್ರೂ ಸೇರಿಸ್ಬೋದು. ಬಾಂಗ್ಲಾದೇಶದವರಿಗೂ ಕೂಡ ಇವತ್ತು ಪರಿಷ್ಕರಣೆ ಅಡಿಯಲ್ಲಿ ಬಂದು ಅವ್ನ ಮತದಾರರ ಪಟ್ಟಿಯಲ್ಲಿ ಸೇರ್ಕೋತಾನೆ ಅಂತಂದರೆ ಆ ಪರಿಷ್ಕರಣೆ ಯಾಕೆ ಆಗುತ್ತೆ, ಯಾಕೆ ಬೇಕು ಅಂಥದ್ದು? ಸೊ ನಿಮ್ಮ ಗಟ್ಟಿತನದ ನಿಲುವು ಇಲ್ಲ ಇಲ್ಲಿ ಅಂತ. ಯಾರು ಬೇಕಾದರೂ ಸೇರ್ಕೋಬೋದು. ಅರೆ ಈ ಪರಿಷ್ಕರಣೆ ಆರಂಭ ಆದ ದಿನದಲ್ಲೂ ಆರಂಭ ಆಗಿದೆ. ನೀವು ತೋರ್ಪಡಿಕೆಗೆ ಅವ್ರ ಸಮುದಾಯಕ್ಕೆ ಬಂದು ಮಾಡಬೇಕು ಅನ್ನುವಂಥದ್ದು ಏನಿದೆ, ಬೇರೆ ಬೇರೆ ಕಡೆನೂ ಮಾಡೋದಿಲ್ಲ. ನೀವು ಅಜ್ಞಾತ ಸ್ಥಳದಲ್ಲೂ ಹೋಗ್ಬೋದಲ್ಲ, ಅವರೇ ಹೋಗಬೇಕು. ಅದೇ ಅಧಿಕಾರಿಗಳು ಔಟ್ ಆಫ್ ಬೌಂಡ್ರಿ ಹೋಗ್ಬಿಟ್ಟು ಮಾಡ್ಬೋದಲ್ಲ. ನೀವೇನು ಸಮುದಾಯಕ್ಕೆ ಬಂದು ಮಾಡುವಂಥದ್ದೇನಿದೆ? ಅವಕಾಶಗಳಿದ್ದರೆ ಬೌಂಡ್ರಿ ದಾಟಿನೂ ಆಚೆ ಹೋಗ್ಬಿಟ್ಟು ಮಾಡ್ಬೋದು, ಸೇರಿಸ್ಬೋದು. ಅವ್ರಿಗೆ ಬೇಕಾದವ್ರನ್ನ ಕರ್ಕೊಂಡು ಹೋಗ್ಬೋದು ಪ್ರವಾಸಕ್ಕೆ, ಬೇಕಾದವ್ರನ್ನ ಸೇರಿಸ್ಬೋದು. ನಿಮ್ಮಲ್ಲಿ ಅದಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನೋದನ್ನು ನೀವು ಖಾತ್ರಿಪಡಿಸ್ಬೇಕು. ಗ್ಯಾರಂಟಿ ಯೋಜನೆಗಳಲ್ಲಿ ಇದನ್ನೂ ಒಂದು ಗ್ಯಾರಂಟಿ ಮಾಡಿಬಿಡಿ. ಅತ್ಲೆಗೆ 7ನೇ ಗ್ಯಾರಂಟಿ, 6ನೇ ಗ್ಯಾರಂಟಿ, ಭೂ ಗ್ಯಾರಂಟಿ ಏನೋ ತಂದಿದ್ರಲ್ಲ, ಇದು 7ನೇ ಗ್ಯಾರಂಟಿ ತಂದುಬಿಡಿ. ಸೊ ಇಲ್ಲಿ ಜನರನ್ನು 2 ಪಕ್ಷಗಳು 3 ಪಕ್ಷಗಳು ಸೇರಿಕೊಂಡು ಗೊಂದಲಕ್ಕೆ ತಳ್ತಾ ಇದ್ದಾರೆ. SIR ಅಡಿ ನಾನು ಬರಬೇಕಾ ಬೇಡವಾ?
ಮತದಾರರ ಪಟ್ಟಿಯಿಂದ ತೆಗಿಯಲ್ವಾ? ಇಲ್ಲಿ ತುಂಬ ಜನಕ್ಕೆ ಈ ಕಳೆದ ಬೇರೆ ಬೇರೆ ರಾಜ್ಯಗಳಲ್ಲಿ, ಈ ಹಿಂದೆ ನಡೆದಂಥ ರಾಜ್ಯಗಳಲ್ಲಿ ಈ ಸೈಬರ್ ಕ್ರೈಮ್ ವಂಚಕರು ಏನಿದ್ದಾರೆ, ಸೈಬರ್ ವಂಚಕರು, ಇವರು ಇದನ್ನು ದಾಳ ಆಗಿ ಉಳಿಸ್ತಾ ಇದ್ರು. ಅವ್ರದ್ದು ಯಾವುದೋ ಒಂದು ಈ ಏನಿದು ಪರಿಷ್ಕರಣೆ.com ಅನ್ನೋ ಕಾನ್ಸೆಪ್ಟಲ್ಲಿ ಒಂದು ಲಿಂಕನ್ನು ಕ್ರಿಯೇಟ್ ಮಾಡಿ ನಿಮ್ಮ ನಕಲಿ ಮತದಾರರ ಪಟ್ಟಿಯಿಂದ ನಿಮ್ಮನ್ನು ತೆಗೆಯಲಾಗುತ್ತೆ, ಈ ಲಿಂಕಲ್ಲಿ ನಿಮ್ಮ ದಾಖಲಾತಿಗಳನ್ನ ಒದಗಿಸಿಲ್ಲ ಅಂತಂದರೆ ಇವತ್ತೇ ಇದಾಗುತ್ತೆ ಅನ್ನುವಂಥ ಕಾನ್ಸೆಪ್ಟಲ್ಲಿ ಈ ಪ್ರಕರಣಗಳು ಕೂಡ ಇನ್ನು ಕರ್ನಾಟಕದ ಲಗ್ಗೆ ಇಟ್ಟಂಗಿಲ್ಲ. ಹೊರ ರಾಜ್ಯಗಳಲ್ಲಿ ಈ ಪ್ರಕರಣಗಳಾಗಿ ಒಂದಷ್ಟು ಜನ ದುಡ್ಡನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅಂಥ ಒಂದು ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ನೀವು SIR ಎಷ್ಟು ಸಡಿಲ ಇದೆ ಅನ್ನುವಂಥದ್ದನ್ನು ನೀವು ಹೇಳ್ತಾ ಹೋದಷ್ಟು ಈ ವಂಚಕರು ಅದನ್ನು ಬಲೆ ಹಾಕ್ತಾ ಹೋಗ್ತಾರೆ, ಅಮಾಯಕರನ್ನ ಬಲಿ ತಗೊಂತಾರೆ. ನಿಮ್ಮ ತಿಕ್ಕಾಟಕ್ಕೆ ನಿಮಗೆ ಸತ್ಯಾಂಶ ಬೇಕಾಗಿಲ್ಲ, ಇಲ್ಲಿ ಏನೋ ನಡೀತಾ ಇದೆ ಅನ್ನುವಂಥ ಗೊಂದಲ ಏರ್ಪಡಿಸ್ಬೇಕಷ್ಟೇ ನೀವು. ಆದರೆ ನಮ್ಮಲ್ಲೆಲ್ಲ ಸರಿ ಇದಾವಂತ ತೋರಿಸೋದಕ್ಕೂ ಈ ರಾಜ್ಯ ಸರ್ಕಾರಕ್ಕೆ ಬೆನ್ನಿಲ್ಲ. ಈ ಎರಡು ರಾಜ್ಯ ಏನು ಆಡಳಿತ ಮತ್ತು ವಿರೋಧ ಪಕ್ಷ ಎರಡು ಸೇರ್ಕೊಂಡು ಜನರನ್ನ ಗೊಂದಲಕ್ಕೆ ತಳ್ಳುತ್ತಾ ಇದ್ದಾರೆ. SIR ಪ್ರಕ್ರಿಯೆ ಸರಿ ಇದೆ, ಸರಿ ಇಲ್ಲ, ಎರಡಕ್ಕೆ ಬಂದುಬಿಡಿ. ಜನರನ್ನ ನೀವು ದಿನನಿತ್ಯ ಈಗ ಅಲ್ಲೆಲ್ಲೋ ಮಸೀದಿಗೆ ಹೋದರೆ ಅಲ್ಲಿ ಗುಂಪುಗಾರಿಕೆ ಅಂತೆ ಗುಂಪು ಕಟ್ಕೊಂಡಿದ್ದಾರೆ ಅಂತಂದರೆ ಆಡಳಿತ ಪಕ್ಷದ ಮೇಲೆ ಒಂದು ಆರೋಪ ಬರ್ತಾ ಇದೆ ಅಂದಾಗ ನೀವು ಸುಮ್ಮನೆ ಇದ್ದುಬಿಟ್ಟು ಎಲ್ಲೋ ದೂರದಲ್ಲಿ ಇದ್ದುಬಿಟ್ಟು ಕಾನೂನನ್ನು ಸರಿಯಾಗಿ ಬಳಸ್ತಾ ಇಲ್ಲ ಅಂತಂದರೆ ಏನು ಅರ್ಥ ಅದರಲ್ಲಿ? ಯಾರಾದರೂ ಒಬ್ಬರು ಆರೋಪ ಮಾಡಿದಾಗ ನಿಮ್ಮ ಎದುರುಗಡೆ ಒಂದು ಸಾಕ್ಷಿ ತಂದಿಟ್ಟಾಗ ಅದನ್ನು ಪರಿಷ್ಕರಿಸಬೇಕಾದ ನಿಮ್ಮ ಕರ್ತವ್ಯ ಅಲ್ವಾ ಅದು? ಅದನ್ನು ಬಿಟ್ಬಿಟ್ಟು 12 ಪ್ರಶ್ನೆಗೆ ಉತ್ತರ ಹುಡುಕ್ತಾನೆ ಕೂತ್ಕೊಂಡ್ಬಿಟ್ರೆ ಉತ್ತರ ಬರುತ್ತೆ. ಆದರೆ ನಿಮ್ಮ ಎದುರುಗಡೆ ಒಂದು ಸಾಕ್ಷಿಯ ಆರೋಪ ಬಂದಿದೆ, ಸಮುದಾಯ ಕಟ್ಟಿಕೊಂಡು ಅಲ್ಲೆಲ್ಲೋ SIR ಅಡಿಯಲ್ಲಿ ಮತದಾರರನ್ನು ತರ್ತಾ ಇದ್ದಾರಂತೆ. ಇವ್ರು ಹೇಳ್ತಾ ಇರೋದೇನಂತಂದರೆ TMCಯಲ್ಲಿ ಬಾಂಗ್ಲಾದೇಶಿ ಆ ನಕಲಿ ಮತದಾರರನ್ನು ಓಡಿಸಿದ್ರಲ್ಲ, ಅವೆಲ್ಲ ಬಂದು ಇಲ್ಲಿ ಸೇರ್ಕೊಂಡಿದ್ದಾವೆ, ಅವನ್ನೆಲ್ಲ ಸೇರಿಸ್ತಾ ಇದ್ದಾರೆ ಒಳಗಡೆ ಅಂತ. ನಮ್ಮಲ್ಲಿ ಅನ್ವರು, ಜಮೀರು, ಅಕ್ಬರು ಎಲ್ಲ ಇದ್ದಾರಲ್ಲ, ಅವರೆಲ್ಲ ಒಳಗಡೆ ಸೇರ್ಕೋತಾರೆ ಅಂತ. ಒಳಗಡೆ ಒಂದಷ್ಟು ಅಲ್ಪಸಂಖ್ಯಾತರನ್ನು ಬೆಳೆಸುವ ಪೋಷಿಸುವ ಕಾರ್ಯ ಈ ಕಾಂಗ್ರೆಸ್ ಮಾಡುತ್ತೆ ಅನ್ನುವಂಥದ್ದನ್ನು. ಅದೇಳೆ ಬೆಂಗಳೂರಿನ 27 ವಾರ್ಡ್ಗಳಲ್ಲಿ 2 ಬಾರಿ SIR ಮಾಡ್ತಾರೆ ಅಂತ ಅದನ್ನು ಕೇಳ್ತಾ ಇದ್ದಾರೆ. ಎಲ್ಲ ಆರೋಪಗಳು ಬರ್ತಾ ಇದ್ದಾರೆ, ನೀವು ಸುಮ್ಮನೆ ಇದ್ದೀರಿ, ನಿಮ್ಮದೇ ಆದ ಮೊಂಡು ವಾದದಲ್ಲಿ ನೀವಿದ್ದೀರಿ. ಸೊ ಒಬ್ಬರು ಆರೋಪ ಮಾಡೋರು ಇನ್ನೊಬ್ಬರು ಪ್ರತ್ಯಾರೋಪ ಮಾಡ್ಕೊಂಡು ಕೂತ್ಕೊಳ್ಳುವಂಥದ್ದು, ಇದರ ಮಧ್ಯದಲ್ಲಿ ಸಾಯ್ತಾ ಇರೋದು ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗಬೇಕಾಗಿಲ್ಲ, ಈ ರಾಜಕಾರಣಿಗಳ ಕೆಲವು ಗೊಂದಲದ ನಿರ್ಣಯಗಳಲ್ಲಿ ಪರಿಷ್ಕರಣೆ ಆಗಬೇಕು. ಅಂದ್ರೆ ಸರ್ ಒಂದು ಅನುಮಾನ ಬರ್ತಿರೋ, ಸಾಮಾನ್ಯವಾಗಿ ನಾವು ಒಳ ಮೀಸಲಾತಿ ಸರ್ವೆ ನೋಡಿದ್ವಿ, ಈ ಸರ್ವೆ ಆದಾಗಲೇ ಎಡವಟ್ ಮಾಡ್ಕೊಂತಾರೆ, ಒಂದೊಂದಿಷ್ಟು ವರ್ಷ ಬರಲ್ಲ, ಔಟ್ಡೇಟೆಡ್ ಅಂತ ಬರುತ್ತೆ. ಒಂದು ಇಂಡಿಪೆಂಡೆಂಟ್ ಬಾಡಿ ಚುನಾವಣಾ ಆಯೋಗ ಮಾಡ್ತಾ ಇದೆ, ಇಷ್ಟೊಂದು ಗೊಂದಲಕ್ಕೆ ಅವರೇ ಕಾರಣ ಮಾಡಿಕೊಟ್ಟಿರೋದು. ಇಂಡಿಪೆಂಡೆಂಟ್ ಬಾಡಿ ಏನ್ ಮಾಡುತ್ತಂತ ಅನುಮಾನ ಇಲ್ಲಿ. ಒಂದು ಆಯೋಗ ರಚನೆ ಮಾಡಿ ಈ ಏಕರೂಪಿ ಮಾರ್ಗಸೂಚಿಗಳನ್ನೆಲ್ಲ ಹೊರಡಿಸುವಷ್ಟರವರೆಗೆ ಮಾತ್ರ ಇವರ ಕರ್ತವ್ಯ ಆಗಿದೆ ಅನ್ನುವಂಥ ನಿಟ್ಟಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ಮತ್ತೆ ಮನೆಗೆ ಬರೋದು ಯಾರು ಹೇಳಿ? ಇಲ್ಲಿ ನಮ್ಮಲ್ಲೆಲ್ಲ ಇಸ್ಕೊಂಡು ಮತ್ತೆ ಸಕಾಲದ ಅಡಿಯಲ್ಲಿ ತರದೇ ಇರುವಂಥ ಕೆಲವು ಕ್ಯಾಂಡಿಡೇಟ್ಗಳೇನಿದ್ದಾವೆ ಅವರೇ ನಿಮ್ಮ ಮನೆಗೆ ಬರ್ತಾ ಇರುವಂಥದ್ದು. ಅವ್ರ ಹತ್ರ ಬೇರೆ ಬೇರೆ ಕೆಲಸಗಳೇ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಇನ್ನು ಸರಿಯಾದ ಸಮಯಕ್ಕೆ ನಿಮ್ಮ ಮನೆಗೆ ಬಾಗಿಲಿಗೆ ತಲುಪಿ ನಿಮ್ಮ ಹತ್ರ ಅರ್ಜಿ ನಮೂನೆಗಳನ್ನು ತಗೊಂಡೋಗಿ ನಿಮ್ಮ ಮತದಾರರ ಪರಿಷ್ಕರಣೆ ಮಾಡ್ತಾರೆ ಅನ್ನುವಂಥದ್ದು ಆ ನಿರೀಕ್ಷೆ ಇಟ್ಕೊಂಡಿರೋದು ದೊಡ್ಡ ತಪ್ಪು ಅಂತ. ಈಗ ಕೇಂದ್ರ ಮಟ್ಟದಲ್ಲಿ ಅದೇ ಚರ್ಚೆಗಳಾಗ್ತಾ ಇರೋದು. ನಾವು ಕೇಂದ್ರದಿಂದ ಕಳಿಸಿರೋದನ್ನು ರಾಜ್ಯದ ಬೇರೆ ಸರ್ಕಾರಗಳು ಒಪ್ಪಿತವಾಗಿ ಅವರ ಅಡಿಯಲ್ಲಿ ಬರುವಂಥ ಕುಮಾರಸ್ವಾಮಿ ಅವರು ಹೇಳ್ದಂಗೆ ಗುಲಾಮರಾಗಿದ್ದಾರೆ ಅಂತೆ. ಅಂಥವ್ರು ಬಂದು ಸರಿಯಾದ ಪರಿಷ್ಕರಣೆ ಮಾಡೋದಕ್ಕೆ, ನಮೂನೆ ಭರ್ತಿ ಮಾಡೋದಕ್ಕೆ ತಯಾರಿದ್ದಾರೆ. ಆ ನಿಟ್ಟಲ್ಲಿ ಕೆಲಸ ಆಗತ್ತಾ ಅನ್ನುವಂಥದ್ದನ್ನೇ ಎಲ್ಲರನ್ನೂ ಗೊಂದಲಕ್ಕೆ ಬಿಟ್ಟಿದ್ದಾರೆ. ಬಟ್ SIR ಪ್ರಕ್ರಿಯೆ ಅವ್ರು ಸರಿ ಮಾಡ್ತಿದ್ದಾರೆ ಇಲ್ವೋ ಗೊತ್ತಿಲ್ಲ ಸರ್. ಒಂದು ಕರೆಕ್ಟ್ ಮಾಡ್ತಿದ್ದಾರೆ, ಅದು BJP ಮತ್ತೆ ಕಾಂಗ್ರೆಸ್. ಒಂದು ಕಡೆ ಜಮೀರ್ ಅವರ ಸ್ಟಿಕ್ಕರ್ ಇರುವಂತ ವಾಟರ್ ಬಾಟ್ಲುಗಳು ಯಾರ್ಯಾರೋ ಕೈಯಲ್ಲಿ BLO ಕೈಯಲ್ಲಿ ಹೋಗುತ್ತೆ, ST ಸೋಮಶೇಖರ್ ಅವ್ರ ಫೋಟೋ ಇರೋದು ಹೋಗುತ್ತೆ. ಅಷ್ಟೇ ಅಲ್ಲ, ಜಯನಗರ ಭಾಗದಲ್ಲಿ BJP ಅಭ್ಯರ್ಥಿಗಳು ಇನ್ನೇನು GBA ಬರೋ ಅಭ್ಯರ್ಥಿಗಳೆಲ್ಲ ಪಾಂಪ್ಲೆಟ್ ಹೊಡಿಸ್ತಿದ್ದಾರೆ, ಅಂದ್ರೆ ಪ್ರಚಾರ ಮಾಡ್ತಿದ್ದಾರೆ ಇವರೆಲ್ಲ ಸೇರ್ಕೊಂಡು ಅನ್ಸ್ಬಿಡುತ್ತೆ. ಒಂದು ಸ್ಪಷ್ಟವಾಗಿ ಇವ್ರುಗಳೇ ಹೇಳಬೇಕು, ಒಬ್ಬ BLO ಅಧಿಕಾರಿ ಮತ್ತು ಅವರ ಜೊತೆಗಿರುವ ಸಿಬ್ಬಂದಿಯ ಜೊತೆಗೆ ಬೇರೆ ಪಕ್ಷಗಳ ಸಂಬಂಧಪಟ್ಟಂತೆ ಪಕ್ಷಕ್ಕೆ ಸಂಬಂಧಪಟ್ಟಂಥ ಕಾರ್ಯಕರ್ತರು ಅಥವಾ ಮುಖಂಡರುಗಳು ಅವ್ರ ಜೊತೆಗೆ ಹೋಗೋದಕ್ಕೆ ಅವಕಾಶ ಇತ್ತು. ನೀವೇನು ಮಾಡ್ತಾ ಇದ್ದೀರಿ? ಸಮುದಾಯದೋ ಇನ್ನೊಂದು ಕಡೆನೋ ಅಥವಾ ಸಮುದಾಯ ಭವನನೋ ಅಥವಾ ಶಾದಿ ಭವನನೋ ಇನ್ನೊಂದು ಕಡೆನೋ ಅವ್ರು ಹೋಗ್ತಿರ್ಬೇಕಾದ್ರೆ ನಿಮಗೂ ಅವಕಾಶ ಇತ್ತಲ್ಲ ಹೋಗಿ ಅಂತ. ನೀವು ಹೋಗೋದು ಬಿಟ್ಬಿಟ್ಟು ನೀವು ನಮ್ಮ ಮೈಕ್ ಹತ್ರ ಬರ್ತಾ ಇದ್ದೀರಿ, ನೀವು ಅಲ್ಲೋಗಿ ಅವ್ರನ್ನ ಹಿಡಿಯೋ ಪ್ರಯತ್ನ ಮಾಡ್ತಾ ಇಲ್ಲ, ದೂರದೆಲ್ಲೋ ವಿಡಿಯೋ ಅವಶ್ಯಕತೆ ಇಲ್ಲ. ನೀವು ಹೋಗಿ ನಿಮ್ಗೆ ಅವಕಾಶ ಇದೆಯಲ್ವಾ, ಹೋಗಿ ನೀವು ಹಿಡಿದು ತರುವಂಥ ಕೆಲಸಗಳನ್ನ ಮಾಡ್ಬೋದಲ್ಲ. ಎಲ್ಲ ಅಸಲಿಯತ್ತೆ ಗೊತ್ತಾಗತ್ತಲ್ಲ, ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ವಿಡಿಯೋಯಿಂದ ಏನೂ ಆಗ್ತಾ ಇಲ್ಲ. ಈಗ ಚುನಾವಣಾಧಿಕಾರಿಗಳು
ಅಲ್ಲಿಗೆ ತಲುಪುವಷ್ಟರವರೆಗೂ ಅಲ್ಲೇ ಟೆಂಟ್ ಹಾಕೊಂಡು ಕೂತ್ಕೊಂಡಿಲ್ಲ ಅವರು. ವಿಡಿಯೋ ಮಾಡಿದ ತಕ್ಷಣ ಇವತ್ತು ಗುಟ್ಟಳ್ಳಿ ಮಲ್ಲೇಶ್ವರಮಲ್ಲಿ ನಮ್ಮವರೇ ಹೋಗಿ ವಿಡಿಯೋ ಮಾಡೋದಕ್ಕೆ ಹೊರಟಾಗ ಅವರೆಲ್ಲ ಅಲ್ಲಿಂದ ಕಾಲು ಕಿತ್ತಿದ್ರು. ನಮ್ಮ ಗಾಡಿಗಳು ಹೋಗೋಷ್ಟೊತ್ತಿಗೆ ಅಲ್ಲಿ ಯಾರೂ ಇರಲಿಲ್ಲ. ನಮ್ಮ ಗಾಡಿ ಹೋಗೋಷ್ಟೊತ್ತಿಗೆ ಅಲ್ಲಿ ಇರಲಿಲ್ಲ ಅಂತಂದರೆ ಇನ್ನು ಚುನಾವಣಾ ಆಯೋಗಕ್ಕೆ ತಲುಪಿ ಅಥವಾ ಸರ್ಕಾರದ ಅಡಿಯಲ್ಲಿ ತಲುಪಿ ಅವರು ಶರ್ಟ್ ಹಾಕೊಂಡು ಬರುವಷ್ಟೊತ್ತಿಗೆ ಅವರು ಅಲ್ಲೇ ಇರೋದಕ್ಕಿದೆ ಬಾಡೂಟ ಕೆಟ್ಟೋಯ್ತಾ ಕಾಯ್ಕೊಂಡು ಊಟ ಮಾಡ್ಕೊಂಡು ಹೋಗೋಕ್ಕೆ. 2 ನಿಮಿಷದಲ್ಲಿ ನಮೂನೆಗಳಾಗುತ್ತೆ, 2 ಸೆಕೆಂಡಿಗೆ ಎಲ್ಲ ಮುಗಿದೋಗ್ಬಿಡ್ತವೆ, ಅವ್ರ ಕೆಲಸ ಕಾರ್ಯಗಳಾಗೋಯ್ತು, ಮುಗಿದೇ ಹೊರಟ್ರು. ಕ್ಯಾಮರಾಗಳು ಕಾಣಿಸಿಯೋ ಅಥವಾ ಮೊಬೈಲ್ ವಿಡಿಯೋಗಳು ಚಿತ್ರೀಕರಿಸ್ತಾ ಇದ್ದಾರೆ ಅನ್ನುವಂಥದ್ದು ಆದ ನಂತರದಲ್ಲಿ ಇವೆಲ್ಲ ಹೊರಟೋಗಿದ್ದಾವೆ. ಸೊ ವಿಶೇಷ ಏನು ಅಂತಂದರೆ ಸುಮ್ಮನೆ ಬೊಂಬಡಿ ಹೊಡೆಯೋದಕ್ಕೆ ಮಾತ್ರ ಜನನಾಯಕರು ಮುಂದೆ ಬಂದು ನಿಂತ್ಕೋತಾ ಇದ್ದಾರೆ ಅಷ್ಟೇ. ಅವ್ರಿಗೆ ಯಾರಿಗೂ ಇದನ್ನು ತಿದ್ದುಪಡಿಯಲ್ಲಿ ಸರಿಪಡಿಸುವಂಥ ಕೆಲಸ ಕಾರ್ಯ ಆಗಬೇಕಾಗಿಲ್ಲ. ನಮಗೊಂದು ವಿಷಯ ಸಿಕ್ಕಿದೆ ಮಾತಾಡೋದಕ್ಕೆ, ಅವ್ರನ್ನ ಕಾಲೆಳೆಯೋಕ್ಕೆ ನಂಗೊಂದು ಅವಕಾಶ ಸಿಕ್ಕಿದೆ, ಕಾಲು ಎಳ್ಕೊಂಡ್ಬಿಡ್ತೀನಿ ಅಷ್ಟೇ. ಯಾರಿಗೂ ಇದು ಪರಿಷ್ಕರಣೆ ಸರಿಯಾಗಿ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಇಲ್ಲ. ವಿಶೇಷವಾಗಿ ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡಿದ್ದಾರಲ್ಲ ಕುಮಾರಸ್ವಾಮಿ ಅವರ ಆದಿಯಾಗಿ ಸಮ್ಮಿಶ್ರವಾಗಿರೋದ್ರಿಂದ ಅವ್ರನ್ನೂ ಅದೇ ಪಟ್ಟಿಗೆ ಸೇರಿಸ್ಕೊಂಡು BJPಗರಿಗೆ ಈ ವಿಷಯದಲ್ಲಿ ವಿಷಯಾಂತರ ಮಾಡೋದಕ್ಕೆ ಮಾತ್ರ ಆಸಕ್ತಿ ಇದೆಯೇ ಹೊರತು ಪರಿಷ್ಕರಣೆ ಸರಿ ಇದೆ ಅನ್ನುವಂಥ ನಿಟ್ಟಲ್ಲಿ ಅದನ್ನು ಸರಿದಾರಿಗೆ ತರಬೇಕು ಅನ್ನುವಂಥ ನಿಟ್ಟಲ್ಲಿ ಅವ್ರಿಗೆ ಯಾವುದೇ ಆಶಾಭಾವನೆ ಇದ್ದಂಗಿಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.